ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. I will be the chief minister for 5 years. ನಾನು 5 ವರ್ಷ ಪೂರ ನಾನೇ ಇರ್ತೀನಿ. ನಾನು 5 ವರ್ಷ ಪೂರ ನಾನೇ ಇರ್ತೀನಿ. ಕೇಳಿಸ್ಕೊಂಡಿಲ್ಲಣ್ಣ, 5 ವರ್ಷನೂ ಸಿದ್ದಣ್ಣನೇ ಸಿಎಂ ಅಂತೆ. ಲೇ ಟೀಕೆ ಕೇಳಿದ್ರು ಸಿಎಂ ಸಿದ್ದಣ್ಣನೇ, ನಾನು ಜೊತೆಲಿ ನಿಂತು ಸಪೋರ್ಟ್ ಕೊಡ್ತೀನಿ ಅಂತದಿ. ಸಿದ್ದಣ್ಣನು 5 ವರ್ಷ ನಾನೇ ಸಿಎಂ, ನಮ್ಮ ಸರ್ಕಾರ ಬಂಡೇ ನಿಂತಂಗ್ ನಿಂತ್ಕೊಂಡೈತಿ ಅಂತದಿ. ಆದ್ರೂ ಯಾಕ್ಲ ದಿನ ಬೆಳಗಾದ್ರಿ ಸಿಎಂ ಚೇಂಜ್ ಆಯ್ತದಿ, ಸಿಎಂ ಚೇಂಜ್ ಆಯ್ತದಿ ಅನ್ನೋದೇ ದೊಡ್ಡ ಚರ್ಚೆ ಆಗೈತಿ. ಯಾಕೆ ಅಂದ್ರೆ ಅಶೋಕ್ ಒಂದ್ಸರ್ತಿ ಬಂತು, ನಾನು ಜ್ಯೋತಿಷ್ಯ ಹೇಳ್ತೀನಿ ಬರ್ದಿಟ್ಕಳಿ ಸಿಎಂ ನ ಚೇಂಜ್ ಮಾಡ್ತಾರೆ ಅಂತ. ಇನ್ನೊಂದ್ಸರ್ತಿ ಬಂತು, ನಾನು ಗಿಣಿ ಶಾಸ್ತ್ರ ಹೇಳೋದಿಲ್ಲ, ಪ್ಯಾಕ್ಟು ಸಿದ್ದಣ್ಣಂಗೆ 4 ಪೇರ್ ದಿಂಬು ಕೊಟ್ಟು ಡೆಲ್ಲಿ ಕಳಿಸ್ತಾರೆ ಅಂತ. ಈ ಗ್ಯಾಪ್ ಅಲ್ಲಿ ಡಿಕೆನುವೆ ಸಿದ್ದಣ್ಣನು ಹೋಗ್ಬಿಟ್ಟು ಡೆಲ್ಲಿಲಿ ಕುಂತಬೇಕನೆ, ಯಾರಿಗ್ ತಾನೇ ಅನುಮಾನ ಬರೋದಿಲ್ಲ ಹೇಳು? ಲೇ ಅನುಮಾನ ಬರೋದೇನೋ ಕರೆಕ್ಟ್ ಯಾಕಂಡ್ಲೆ, ಆದ್ರೆ ಸತ್ಯ ಏನು ಅಂತ ಯಾರನ್ನ ಕೇಳದ್ಲೇಬೇಕು ನಶಿ? ಕೇಳಪ್ಪ ಇಲ್ಲಿ 1 or 2 MLA ಅವ್ರು ಮುಂದುವರಿ, ಅವರು ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತ ಹೇಳ್ತಾರೆ, ಅವ್ರ ಅಭಿಮಾನಿ. ಗೋಪಾಲಣ್ಣಿ, MLA ಸಿದ್ದಣ್ಣನ ಪರವಾಗಿ ಅವಂತಕನೆ, ಅದಕ್ಕೆ ಡಿಕೆಗೆ ಇನ್ನುವೇ ಕುರ್ಚಿ ದೂರದಲ್ಲೇ ಐತಿ. ಸಿಎಂ ಮಾಡಿದ್ಮೇಲೆ ವೋಟಿಂಗ್ ಆಗಿದೆ, ಆ ಆಧಾರದ ಮೇಲೆ ಹೇಳಿರ್ಬೋದು. ಅವಾಗ ನನಗೆ ಇಷ್ಟು ಬಿದ್ದ ಇವ್ರಿಗೆ ಇಷ್ಟು ಬಿದ್ದ ಅಂತ ಆಧಾರದ ಮೇಲೆ ಹೇಳಿರ್ಬೋದು. ಚುನಾವಣೆ ಆಗಿದೆ, ಸಿಎಂ ಅವರು ಸಿದ್ದರಾಮಯ್ಯ ಅವರು ಸಿಎಂ ಆಗ್ಬೇಕಾದ್ರೆ ವೋಟಿಂಗ್ ಆಗಿದೆ, ವೋಟಿಂಗ್ ನಲ್ಲಿ ಅವ್ರಿಗೆ ಹೆಚ್ಚಾಗಿದೆ ಅಂತ ಅವ್ರು ಸಿಎಂ ಮಾಡಿದ್ದಾರೆ. ಹಿಂಗಾದ್ರೆ ಡಿಕೆ ಈ ಕಾಯಿಲೆಗೆ ಸಿಎಂ ಆದಂಗೆ ಯಾಕಂಡ್ಲೆ? ಇದು MLAಗಳನ್ನೆಲ್ಲ ಬೇಕಾಬಿಟ್ಟಿ ಮಾತಾಡಿಸ್ಕೊಂಡು ಅವಾಜ್ ಹಾಕಿ ತಿರ್ಗಿದ್ರಿ, ಯಾರು ತಾನೇ ಹತ್ರಕ್ ಬತ್ತವಲ್ಲ? ಹಿಂಗೆ ಆದ್ರೆ ಹೆಂಗ್ಲ ಇದನ್ನ ಸಿಎಂ ಮಾಡದ್ ನಾವು? ಅಯ್ಯ, ನೀನ್ ಸಿಎಂ ಮಾಡೋದಿರ್ಲಿ, ಇಲ್ಲಿ ನೋಡು ಸಿದ್ದಣ್ಣ ಏನ್ ಹೇಳ್ತೈತೆ ಅಂತವ. ಸರ್ 2028 ನಿಮ್ಮ ನೇತೃತ್ವದಲ್ಲೇ ಎಲೆಕ್ಷನ್ ಆಗುತ್ತೆ ಸರ್. 2023ರಲ್ಲಿ ಏನ್ ನಡೆಯಿಸ್ತೋ ಅದೇ ರೀತಿ ನಡೆಯುತ್ತೆ. 2023ರಲ್ಲಿ ಏನ್ ನಡೆಯಿಸ್ತೋ ಅದೇ ರೀತಿ ನಡೆಯುತ್ತೆ. ಸೂಪರ್ ಮಾಮಾ. ಮ್ಯಾಚ್ ಕ್ಲೋಸ್ ಅಂತ ಬಹಿರಂಗ ಅಂತ ಅಂಪೈರ್ ಡಿಸಿಷನ್ ಕೊಟ್ಬಿಟ್ರಲ್ಲ. ಸಿದ್ದಣ್ಣ ಹಿಂಗೆ ಹೇಳ್ತೈತಿ ಅಂದ್ರೆ ನಂಗೆ ಯಾಕೋ ಡೌಟ್ ಆಯ್ತೈತೆ ಕಣ್ಲಬೇಕು ನಶಿ. ಏನ್ಲ ನಿನ್ ಡೌಟ್? ಇವೆಲ್ಲ ಧೈರ್ಯ ತುಂಬಾ ಸಿಎಂ ಚೇಂಜ್ ಆಗ ವಿಚಾರ ಮಾತಾಡ್ಕೊಂಡು ಮರುವಾದಿ ಕಳೀತವೆ ಅಂತವ ಈ ಆಟ ಕೆಡ್ತಾವೋ ಏನೋ ಕಾಣೆ ಕಣ್ಲೆ. ನೀನು ಬಿಜೆಪಿ ತರಕ್ಕೆ ಯೋಚನೆ ಮಾಡೋದ್ ಬಿಟ್ಬಿಡ್ಲಾಣೆ. ಕುರ್ಚಿ ಬಿಟ್ಕೊಡು ಅಂದ್ರೆ ಸಿದ್ದಣ್ಣ ಸುಮ್ಕೆ ಬಿಟ್ಕೊಡ್ ಬರ್ತದ ಹೇಳು? ಕಡೆ ಪಕ್ಷ ಕುರ್ಚಿಲಿರೋ 4 ಕಾಲಲ್ಲಿ 2 ಕಾಲ್ನಾರ ಮುರಿದು ಕಂಕಲ್ಲಿ ಇಟ್ಕೊಂಡ್ ಬಂದ್ಬಿಡ್ತದೆ ಕಣೆ. ಇದೇ ಕಣ್ಲೆ ಡಿಕೆಗೂ ಆಯ್ತಿರ ಭಯ. ಇಲ್ಲ ಎಂದಿದ್ರೆ ಡಿಕೆ ಯಾವತ್ತೋ ಬಂಡಾಯ ಎದ್ದಿರೋದು. ಹೈಕಮಾಂಡ್ ಹೂವೆ ಸೀರಿಯಸ್ ಆಗಿ ಡಿಸಿಷನ್ ತಗೊಂಡ್ಬಿಟ್ಟಿರೋವು. ಈ ಸಿದ್ದಣ್ಣ ಇನ್ನು ಅದೆಷ್ಟು ಜನಗಳನ್ನ ಎದುರಿಸ್ತದೋ ಕಾಣೆ ಕಣ್ಣಡ್ಲೆ ಅತ್ಲಾಗಿ ಶಿವನಿ ಶಂಭುಲಿಂಗ.